ಇದನ್ನು ಹೆಚ್ಚಿಗೆ ಮಾಡಿ ಹೋಗ್ಬೇಕು. ಅದು ಕಾನೂನಾತ್ಮಕವಾಗಿ ಆಗಲಿಲ್ಲ. ಇದು ಮಾಡಿದ್ರು ಹೋದ್ರು. ಆದರೆ ಇದನ್ನು ಅಲ್ಲಿ ಪಾರ್ಲಿಮೆಂಟಿಗೆ ತಂದು 9th ಶೆಡ್ಯೂಲ್ಗೋ ಅಥವಾ ಯಾವುದಕ್ಕೋ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ EWS ಆಯ್ತಲ್ಲ, ಆ ರೀತಿಯಾದಂಥ ಒಂದು ಪಾರ್ಲಿಮೆಂಟಲ್ಲಿ ಬಿಲ್ ತಂದು ರಾಷ್ಟ್ರಪತಿಗಳನ್ನು ಅಂಗೀಕಾರಾಗಿ ಆದೇಶ ಬರಬೇಕು. ಅದು ಬರೀ 48 ಗಂಟೆಗಳ ಕಾಲ ಮಾಡ್ತಾರೆ ಅವರಿಗಾದರೆ. ನಾವು ವರ್ಷಾನುಗಟ್ಟಲೆ ಕಣ್ಣೀರು ಸುರಿಸಿ ಆ ಬೀದಿ ಚಳವಳಿಯನ್ನು ಮಾಡಿ ಉಪವಾಸ ಮಾಡಿ ಹೋರಾಟದಲ್ಲಿ ಅನೇಕ ಜನರು ಪ್ರಾಣ ತೆತ್ತು ಇಷ್ಟೆಲ್ಲ ಹೋರಾಟ ಮಾಡಿದ್ರು. ನಮ್ಮ ಹೋರಾಟಕ್ಕೆ ಇದು ಬೆಲೆ ಇಲ್ಲದಂತಾಗುತ್ತೆ. ಯಾರೋ ಸರ್ಕಾರ ಏನಿದೆಯಲ್ಲ ಕೇಂದ್ರ ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ರಾಜ್ಯದಲ್ಲಿರ್ತಕ್ಕಂಥ ಮಂತ್ರಿಗಳು, ಆ ಪಾರ್ಟಿಯ ಮುಖಂಡರುಗಳು, SC/ST ಮುಖಂಡರುಗಳು ಏನಾದರೆ BJP ಅವರು ಎಲ್ಲರೂ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಹಾಕಬೇಕು. ಈಗ ಅಪಾಯಿಂಟ್ಮೆಂಟ್ ಎಲ್ಲ ನಿಲ್ತಾ ಇದೆ, ನಿರುದ್ಯೋಗ ಭಾಳ ಇದಾಗ್ತಾ ಇದೆ ಅಂತಂದು ಅದನ್ನು ಮಾಡಬೇಕು ಅಂತ ನಾವು ಇದು ಮಾಡಿದ್ವಿ. ಅತಿ ಮೀರಬಾರ್ದು ಅಂತ. ಇಂದಿರಾ ಸಹಾನಿ ಕೇಸ್ನಲ್ಲಿ 50 ಮೀರಬಾರ್ದು. ಯಾವುದೇ ರಾಜ್ಯ ಸರ್ಕಾರ ಮೀಸಲಾತಿ 50ಕ್ಕೆ ನಿಗದಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಹೇಳಿದ್ದಾರೆ, ವಿಶೇಷವಾದಂಥ ಸಂದರ್ಭಗಳು ಇದ್ದರೆ ಅದನ್ನು ಮೀರಬಹುದು ಅಂತಲೂ ಕೂಡ ಹೇಳಿದ್ದಾರೆ. ಹೇಗೆ ಆ ರಾಜ್ಯದಲ್ಲಿ ಬಡತನ ಇತ್ತು, ಅನಕ್ಷರತೆ ಇತ್ತು, ಜನಸಂಖ್ಯೆ ಜಾಸ್ತಿ ಇತ್ತು, ಸಾಮಾಜಿಕ ನ್ಯಾಯಕ್ಕೆ ಧಕ್ಕೆ ಆಗಿದ್ದರೆ ಅವ್ರಿಗೆ ಸಿಗಬೇಕಾದಂಥ ಇದು ಮೀಸಲಾತಿ ಹುದ್ದೆಗಳು ದೊರಕದೆ ಅನ್ಯಾಯ ಆಗಿದೆ ಅಂತ ಕಂಡುಕೊಂಡ್ರೆ ಮಾಡಬಹುದು ಅಂತಲೂ ಕೂಡ ಹೇಳಿದರು. ಈ ಹೈಕೋರ್ಟ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ 50 ಮೀರಿದಿದೆ ಅಂತ ಅಂದ್ಕೊಂಡು ಎಲ್ಲ ಕಡೆಗೂ ಕೂಡ ಸ್ಟೇಯನ್ನು ಕೊಟ್ಟಿದ್ದಾರೆ. ಈಗ ಎಲ್ಲ ರಾಜ್ಯದಲ್ಲೂ ಕೂಡ 50 ಮೀರಿಬಿಡಿದ್ದಾರೆ. ಎಲ್ಲ ರಾಜ್ಯದಲ್ಲೂ ಕೂಡ ಅವರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಹೋಗಿದ್ದಾರೆ. ಅಪೀಲ್ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಇದೆ. ಈಗ ಹುದ್ದೆಗಳನ್ನು ತುಂಬ ತುಂಬ್ತಾ ಇದ್ದಾರೆ. ಅದರಿಂದ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರದಲ್ಲೂ ಕೂಡ ಹೈಕೋರ್ಟ್ಗೆ ಮನವರಿಕೆ ಮಾಡಿಬಿಟ್ಟು ಬೇರೆ ರಾಜ್ಯದಲ್ಲಿ ಇದೆ ಅಂತಂದೇಳಿ ವಾದವನ್ನು ಮಂಡಿಸ್ಬಿಟ್ಟು ಅದನ್ನು ನಾವೇನು ಹಿಂದಿನ BJP ಸರ್ಕಾರ ಅದು 18 ಇರೋದನ್ನು 24 ಮಾಡ್ತೀವಿ, ಅದನ್ನು ಮಾಡಬೇಕು. ಅದನ್ನೇನಾದ್ರು 50ಕ್ಕೆ ಇಳಿಸ್ಬಿಟ್ರೆ ದೊಡ್ಡ ಅನ್ಯಾಯ ಆಗುತ್ತೆ. ಈಗ ನಮಗೆ 2% ಲಾಸ್ ಆಗುತ್ತೆ, 5% ಈ ಪರಿಶಿಷ್ಟ ಜಾತಿಯವರಿಗೆ ನಷ್ಟ ಆಗುತ್ತೆ, ಪರಿಶಿಷ್ಟ ಪಂಗಡದವ್ರಿಗೆ. ಹೀಗಾಗಿ ಅವ್ರದ್ದು 3 ಇರೋದನ್ನು 7 ಇದೆ. 7 ಅಂದರೆ ಎಷ್ಟು ನಷ್ಟ ಆಗುತ್ತೆ? 4 ಆಗುತ್ತೆ. ಈಗ ನಮಗೆ 2 ಆಗುತ್ತೆ. ಒಟ್ಟು 6%. 56% ಇರುವ ಮೀಸಲಾತಿ ನಮಗಿಲ್ಲ. 50 ಇರೋದನ್ನು ನಾವು 6% ಜಾಸ್ತಿ ಮಾಡ್ತೀವಿ. ನಾವು ಜನಸಂಖ್ಯೆಗೆ ಈ ಜನಸಂಖ್ಯೆಗೆ ಮೀಸಲಾತಿ ನಿಗದಿ ಮಾಡಿದ್ದು ಯಾವಾಗ?